ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಸೇರಿಕೊಂಡು ಇರಾನನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಿದೆ. ಯುದ್ಧ ಶುರುವಾಗುತ್ತೆ, ತಿಂಗಳುಗಳ ಕಾಲ ನಡೆಯುತ್ತೆ ಅಂದ್ಕೊಂಡ್ರೆ ಶುರುವಾದ 24 ಗಂಟೆ ಒಳಗೇನೆ ಇರಾನ್ನ ಸರ್ವಾಧಿಕಾರಿ ಅಯಮತುಲ್ಲಾ ಖಮೇನಿಯನ್ನು ಮುಗಿಸಾಗಿತ್ತು. ಹಾಗಂತ ಅಲ್ಲಿಗೆ ಯುದ್ಧ ಏನು ಮುಗಿಲಿಲ್ಲ. ಖಮೇನಿ ಹತ್ಯೆಯ ನಂತರ ಇರಾನ್ ಸಿಕ್ಕಲ್ಲಿ ಮಿಸೈಲ್ ಹಾರಿಸೋಕೆ ಶುರು ಮಾಡಿಕೊಳ್ಳುತ್ತೆ. ಎಲ್ಲೆಲ್ಲಿ ಅಮೆರಿಕದ ಏರ್ ಬೇಸ್ಗಳಿದೆಯೋ ಅಲ್ಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಆರಂಭಿಸ್ತು. ನೆತನ್ಯಾಹು ಅವರನ್ನೇ ಮುಗಿಸ್ಬಿಟ್ವಿ ಅಂತ ಹೇಳ್ಕೊಳ್ತಾರೆ. ಈಗ ಅಪ್ಡೇಟ್ ಏನಂದರೆ, ನೆತನ್ಯಾಹು ಸತ್ತಿಲ್ಲ, ನೆತನ್ಯಾಹು ಜಿಂದಾ ಹೈ. ನೆತನ್ಯಾಹು ಅವರು ಪ್ರತ್ಯಕ್ಷರಾಗಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರಿಗೆ ರಾತ್ರೋರಾತ್ರಿ ಕಾಲ್ ಮಾಡಿದ್ದರ ಸೀಕ್ರೆಟ್ ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟಕ್ಕೂ ನೆತನ್ಯಾಹು ಅವರು ಮೋದಿಜಿ ಕಾಲ್ ಮಾಡಿದ್ದು ಯಾಕಾಗಿ, ಮೋದಿಜಿ ರಾತ್ರೋರಾತ್ರಿ ಸೆಕ್ಯೂರಿಟಿ ಮೀಟಿಂಗ್ ನಡೆಸಿದ್ದು ಯಾಕೆ, ಇದೆಲ್ಲದ್ರ ಬಗ್ಗೆ ತುಂಬ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ರಾತ್ರಿ ಇಡೀ ನೆತನ್ಯಾಹು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿದ ನಂತರ ನೆತನ್ಯಾಹು ಅವರು ದಿಢೀರ್ ಪ್ರತ್ಯಕ್ಷರಾಗಿ ನರೇಂದ್ರ ಮೋದಿ ಅವರನ್ನು ಕೊಂಡಾಡ್ತಾರೆ. How was the meeting, sir? I spoke to our great friend, Prime Minister Narendra Modi. Spoke to him at length yesterday. Thanked him for his standing with Israel, standing for the truth, and for the enormous friendship of the people of India. They are much admired and loved in Israel, and I won't get into the details of the conversation, but I've spoken to him and I've spoken to many other leaders in the region and beyond. Thank you. ನನ್ನ ಫ್ರೆಂಡ್ ಮೋದಿ ಅವ್ರ ಜೊತೆ ಮಾತಾಡಿದ್ದೀನಿ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ನನ್ನ ಜೊತೆ ನಿಂತಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾರೆ. ಈಗ ಎಲ್ಲರ ಪ್ರಶ್ನೆ ಇರೋದೇನೆಂದರೆ, ಇಡೀ ವಿಶ್ವದಲ್ಲಿ ಯುದ್ಧ ನಡೀತಿದೆ, ಆದರೆ ಭಾರತ ಮಾತ್ರ ಹೋಳಿ ಆಡ್ತಿದೆ. ಅಂದರೆ ಈ ಯುದ್ಧಗಳು ಮುಂದೆ ಭಾರತಕ್ಕೆ ಏನೂ ಎಫೆಕ್ಟ್ ಆಗಲ್ವಾ? ಭಾರತ ಇಸ್ರೇಲ್ಗೆ ಬೆಂಬಲ ನೀಡಿದ್ದರ ಪರಿಣಾಮ ಭಾರತದ ಮೇಲೆಯೂ ದಾಳಿ ನಡೀಬಹುದಾ? ಹೀಗೆ ಸಾಕಷ್ಟು ಗೊಂದಲಗಳಿದೆ. ಜೊತೆಗೆ ಭಾರತ ಇಂತಹ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಹೇಗೆ ತಯಾರಾಗ್ತಿದೆ, ಇದೆಲ್ಲದ್ರ ಬಗ್ಗೆ ಈಗ ಮಾತಾಡೋಣ. ನೋಡಿ, ಒಂದು ದಿನದ ಹಿಂದೆ ಅಂದರೆ ಯುದ್ಧ ಶುರುವಾದ ಮೊದಲ ದಿನ ರಾತ್ರೋರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಜೊತೆಗೆ ಭಾರತದ ಭದ್ರತೆಗೆ ಸಂಬಂಧಿಸಿದ ಮಾತುಕತೆಯೂ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ತಮ್ಮ 2 ದಿನಗಳ ಬಿಡುವಿಲ್ಲದ ಪ್ರವಾಸವನ್ನು ಮುಗಿಸಿ ದೆಹಲಿಗೆ ಮರಳಿದ ತಕ್ಷಣ, ಅಂದರೆ ರಾತ್ರಿ ಸುಮಾರು 9:30ಕ್ಕೆ ಈ ನಿರ್ಣಾಯಕ CCS ಸಭೆಯನ್ನು ಕರೆದರು. ಜಾಗತಿಕವಾಗಿ, ವಿಶೇಷವಾಗಿ ಪಶ್ಚಿಮ ಏಷ್ಯಾದಲ್ಲಿ ಅಂದರೆ ವೆಸ್ಟ್ ಏಷ್ಯಾದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಈ ಸಭೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋದಿಜಿ ಇದಕ್ಕೆ ನೋಡಿ ಗ್ರೇಟ್ ಅಂತ ಅನ್ಸ್ಕೊಳ್ಳೋದು. ದೇಶಕ್ಕಾಗಿ ವಿಶ್ರಾಂತಿ ಪಡೆಯದೆ ದುಡಿತಾ ಇದ್ದಾರೆ. ಈಗಲೂ ಅಷ್ಟೇ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ 24/7 ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಉನ್ನತ ಮಟ್ಟದ ಸಭೆಯಲ್ಲಿ ಕೂಡ ದೇಶದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ಥಾನದಲ್ಲಿರುವವರು ಕೂಡ ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿಗಳ ಜೊತೆಗೆ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ S ಜಯಶಂಕರ್ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಭಾಗವಹಿಸಿದ್ರು. ಇವರಲ್ಲದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಕೂಡ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಅಗತ್ಯ ಮಾಹಿತಿ ಮತ್ತು ತಾಂತ್ರಿಕ ಸಲಹೆಗಳನ್ನು ಇಲ್ಲಿ ನೀಡಲಾಗುತ್ತೆ. ಈ ಸಭೆಯ ಪ್ರಮುಖ ಚರ್ಚಾ ವಿಷಯಗಳು ಯಾವುದು ಅಂದರೆ, ಮೊದಲನೇದು ಭಾರತೀಯರ ಸುರಕ್ಷತೆ ಮತ್ತು ಸ್ಥಳಾಂತರ. ಪಶ್ಚಿಮ ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವಂತಹ ಸುಮಾರು 90 ಲಕ್ಷ ಭಾರತೀಯರ ಸುರಕ್ಷತೆಯೇ ಇಲ್ಲಿ ಮೊದಲ ಆದ್ಯತೆಯಾಗಿತ್ತು. ಇರಾನ್ ಮತ್ತು ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ವಾಸಿಸ್ತಿರುವಂತಹ ಭಾರತೀಯರು ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಸಿಲುಕೊಂಡ್ರೆ ಅವರನ್ನು ಹೇಗೆ ರಕ್ಷಣೆ ಮಾಡಬೇಕು, ಅಗತ್ಯ ಬಿದ್ದರೆ ಅವರನ್ನು ಹೇಗೆ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ
ಸವಿಸ್ತಾರವಾದ ಯೋಜನೆಯನ್ನು ಇಲ್ಲಿ ರೂಪಿಸಲಾಗಿದೆ. ನಿಮಗೆ 2014 ನಂತರ ರಷ್ಯಾ ಉಕ್ರೇನ್ ಸಂಘರ್ಷದಂತಹ ಸಮಯದಲ್ಲಿ ಭಾರತ ತನ್ನ ಜನರನ್ನು ಹೇಗೆ ಯಶಸ್ವಿಯಾಗಿ ರಕ್ಷಿಸುತ್ತೆ ಅನ್ನೋದನ್ನು ನೋಡಿರ್ತೀರ. ಅದೇ ರೀತಿ ಇಲ್ಲೂ ಕೂಡ ಸುರಕ್ಷಿತವಾಗಿ ಅವರನ್ನೆಲ್ಲ ಕಾಪಾಡುವಂತಹ ಯೋಜನೆಗಳು ರೆಡಿ ಆಗ್ತಿದೆ. ಇದರ ಜೊತೆಗೆ ಪಶ್ಚಿಮ ಏಷ್ಯಾದಲ್ಲಿನ ಅಸ್ಥಿರತೆಯು ಭಾರತದ ಸಮುದ್ರ ವ್ಯಾಪಾರದ ಮೇಲೆ ನೇರ ಪರಿಣಾಮವನ್ನು ಬೀರಬಹುದು. ಈ ಪ್ರದೇಶದ ಮೂಲಕ ಸಾಗುವ ಭಾರತದ ಲಾಜಿಸ್ಟಿಕ್ಸ್ ಮತ್ತು ಸರಬರಾಜು ಸರಪಳಿ ಸಪ್ಲೈ ಚೈನ್ ಅಸ್ತವ್ಯಸ್ತಗೊಳ್ಳದಂತೆ ನೋಡ್ಕೊಳ್ಬೇಕಾಗಿದೆ. ನೋಡಿ, ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಹಾದಿಯಲ್ಲಿದೆ. ಸೊ ವ್ಯಾಪಾರಕ್ಕೆ ಯಾವುದೇ ಅಡೆತಡೆ ಆಗದಂತೆ ಇದೆಲ್ಲವನ್ನು ತಡಿಬೇಕು, ನೋಡ್ಕೊಳ್ಬೇಕಾಗತ್ತೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಭಾರತ ರಾಷ್ಟ್ರ ಮೊದಲು, ನೇಷನ್ ಫಸ್ಟ್ ಅನ್ನೋ ನೀತಿಯನ್ನು ಅನುಸರಿಸ್ತಾ ಇದೆ. ಭಾರತ ಎರಡೂ ದೇಶಗಳೊಂದಿಗೆ ಸಮತೋಲಿತ ಸಂಬಂಧವನ್ನು ಇಲ್ಲಿ ಹೊಂದಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ನ ವಿದೇಶಾಂಗ ಸಚಿವರೊಂದಿಗೆ ಮಾತಾಡಿದ್ದಾರೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಮನವಿ ಮಾಡಿದ್ದಾರೆ. ಭಾರತ ಯಾವತ್ತಾದರೂ ಅಷ್ಟೇ ಸೈದ್ಧಾಂತಿಕವಾಗಿ ಬದ್ಧವಾಗಿರದೆ ತನ್ನ ದೇಶದ ಹಿತಾಸಕ್ತಿಯನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತೆ. ಇನ್ನೊಂದು ಕಡೆ ಭಾರತದಲ್ಲಿ ಖಮೇನಿ ಪರವಾಗಿ ಅಭಿಯಾನ ಕೂಡ ಶುರುವಾಗಿದೆ. ಸೊ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಘಟನೆಗಳು ಭಾರತದ ಒಳಗೆ ಯಾವುದೇ ಕೋಮು ಉದ್ವಿಗ್ನತೆ ಮತ್ತು ಪ್ರತಿಭಟನೆಗಳಿಗೆ ಕಾರಣ ಆಗಬಾರ್ದು, ಅದನ್ನು ಕೂಡ ನೋಡ್ಕೊಳ್ಬೇಕಾಗಿದೆ. ಸೊ ಗೃಹ ಸಚಿವಾಲಯಕ್ಕೆ ಈ ನಿರ್ದೇಶನವನ್ನು ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ವಿದೇಶಿ ನಾಯಕರ ನಿಧನದ ಬಗ್ಗೆ ನಡೀತಾ ಇರುವಂತಹ ಪ್ರತಿಭಟನೆಗಳು ಆಂತರಿಕ ಶಾಂತಿಗೆ ಧಕ್ಕೆ ತರದಂತೆ ಸಭೆಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ನೋಡಿ, ಈ ಸಭೆಯಿಂದ ಒಂದು ಗೊತ್ತಾಗುತ್ತೆ, ಭಾರತ ಜಾಗತಿಕವಾಗಿ ಕೇವಲ ಪ್ರೇಕ್ಷಕನಾಗಿ ಉಳಿದಿಲ್ಲ, ಬದಲಿಗೆ ಜವಾಬ್ದಾರಿಯುತ ಮತ್ತು ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಈ ಮೆಸೇಜನ್ನು ಇಡೀ ಜಗತ್ತಿಗೆ ಕೊಡಬೇಕಿದೆ. 2014 ನಂತರ ಭಾರತವನ್ನು ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಕ್ರಾಂತಿ ಅಂತ ಬಣ್ಣಿಸಲಾಗಿದ್ದು, ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾನೆ ಬಂದಿದೆ. ವಿಶ್ವ ಶಾಂತಿಗಾಗಿ ಶ್ರಮಿಸ್ತಾ ಇದೆ ಕೂಡ. ಒಟ್ಟಾರೆಯಾಗಿ ಈ CCS ಸಭೆಯು ಕೇವಲ ಒಂದು ತುರ್ತು ಸಭೆಯಾಗಿರದೆ ಬದಲಾಗ್ತಿರುವಂತಹ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತದ ಸುರಕ್ಷತೆ, ಆರ್ಥಿಕತೆ ಮತ್ತು ರಾಜತಾಂತ್ರಿಕತೆಯನ್ನು ರಕ್ಷಿಸುವ ಒಂದು ಕಾರ್ಯತಂತ್ರದ ಭಾಗವಾಗಿತ್ತು. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಭಾರತ ತನ್ನ ಪ್ರಜೆಗಳ ಹಿತಾಸಕ್ತಿ ಮತ್ತು ದೇಶದ ಭವಿಷ್ಯದ ರಕ್ಷಣೆಗೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.